ಆಲ್ರೆಡಿ ಕಿವಿಲಿ ಹೇಳೋರು ಏನು ಕಾಂಟ್ರವರ್ಸಿ ಆಗ್ಬಾರ್ದು ಅಂತ. ಯಾಕೋ ನಂಗೆ ಗೊತ್ತಿಲ್ಲ, ನಾನು ಕಾಂಟ್ರವರ್ಸಿ ಮನುಷ್ಯನೇ ಅಲ್ಲ, ನಾವು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗ್ತಾ ಇದೆ. ಅದಕ್ಕೆ ನಾನು ಈ ಸಲ ಅನ್ಕೊಂಡಿದ್ದೆ ಬಾಯಿ ಟೇಪ್ ಹಾಕೊಂಡ್ಬಿಡೋಣ ಅಂತಾಗೆ ಅಂತ. ಇನ್ನೇನು ಹಾಡು ಮಾತಾಡುತ್ತೆ ಚೇತು, ಇವತ್ತು ಅದ್ಭುತವಾಗಿ ಮಾತಾಡೋರು. ಐ ಆಮ್ ವೆರಿ ಹ್ಯಾಪಿ ಚೇತು, ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ಅನಿಸಿಕೆಗಳು ನನ್ನ ಮನದಾಳಲ್ಲಿರೋದು, ಆಮೇಲೆ ನಮ್ಮೆಲ್ಲರ ಮನಸ್ಸಲ್ಲಿರೋದನ್ನ ನೀವು ಹೇಳಿದ್ರೆ ಅವ್ರ ಮನಸ್ಸಲ್ಲಿರೋದು ಅದೇನೆ, ಚಿತ್ರರಂಗ ಉಳಿಬೇಕು ಅನ್ನೋದೇನೆ. ಯಾಕಂದ್ರೆ ಎಷ್ಟೋ ಜನ ಮೀಡಿಯಾ ಸ್ನೇಹಿತರು ನಂಗೆ ಫೋನ್ ಮಾಡಿ ಒಂದು ಕಾಂಟ್ರವರ್ಸಿ ಆದ ತಕ್ಷಣ ನನ್ನ ಜೊತೆ ನಿಂತ್ಕೊಂಡು, ಇಲ್ಲ ಅಣ್ಣ ಹಿಂಗಿದೆ ಹಿಂಗೆ ಆಗ್ಬೇಕು ಅಂತನೋ, ಇಲ್ಲ ಬ್ರದರ್ ಹಿಂಗೆ ಆಗ್ಬೇಕು ಅಂತನೋ, ಆ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ನಿಂತಿರೋದು ಖಂಡಿತವಾಗ್ಲೂ ತುಂಬಾ ಜನ ನನ್ನ ಜೊತೆ ನಿಂತಿದ್ದಾರೆ. ಈ ಸಂದರ್ಭ ನನಗೆ ಎಲ್ರಿಗೂ ಪ್ರೀಶಿಯಸ್, ಬಟ್ ನನಗಿದು ಒಂಥರ ಎಮೋಷನಲ್ ಮೂಮೆಂಟ್ ನನಗೆ. ಬಿಕಾಸ್ ಅಯೋಗ್ಯ ಒಂದೇನು ಶುರು ಮಾಡಿದ್ವು, ಅಲ್ಲಾಗಿ ಸ್ಟ್ರಗಲ್ಗಳಾಗ್ಬೋದು, ಅದು ಒಂಥರ ಸಿನಿಮಾನೇ ಒಂಥರ, ಆ ಸಿನಿಮಾ ಮಾಡದೇ ಒಂಥರ ಒಂದು ಸಿನಿಮಾ ಕಟ್ಟಿದಂಗೆ ಆಗಿತ್ತು. ಅಂದ್ರೆ ನಮ್ಮ ಬದುಕೆ ರಿಯಲ್ ಲೈಫೇ ಒಂಥರ ಸಿನಿಮಾ ತರ ಆಗೋಗಿತ್ತು ಆ ಸಿನಿಮಾ ಮಾಡ್ಬೇಕಾದ್ರೆ. ಅಗೇನ್ ಅಯೋಗ್ಯ 2 ಬಂದಾಗ ನಾನು ಸ್ಪೆಷಲ್ ಥ್ಯಾಂಕ್ಸ್ ಟು ಮುನೇಗೌಡರಿಗೆ ಹೇಳಲೇಬೇಕು. ಬಿಕಾಸ್ ಇಷ್ಟು ದೊಡ್ಡ ಹೊರೆನ ಹೊರೋದು ಮತ್ತೆ ಇಷ್ಟು ದೊಡ್ಡ ಬಜೆಟ್, ಯಾಕೆಂದ್ರೆ ಇದರಲ್ಲಿ ಏನಂದ್ರೆ ನಿಮಗೆ ಆರ್ಟಿಸ್ಟ್ಗಳು ತುಂಬಿದ್ದಾರೆ. ರವಿಶಂಕರ್ ಆಗ್ಬೋದು, ರಚಿತಾರಾಮ್ ಅವ್ರು ಆಗ್ಬೋದು, ಈ ಕಡೆ ಗಿರಿ, KR ಪೇಟೆ, ಸಾಧು ಕೋಕಿಲ್ ಅವರು, ಇನ್ನೂ ಹೊಸ ಆರ್ಟಿಸ್ಟ್ಗಳು ಎಂಟ್ರಿ ಆಗಿದ್ದಾರೆ ಸ್ಪೆಷಲ್ ಆಗಿ ಕೆಲವರೆಲ್ಲ. ಅಷ್ಟು ದೊಡ್ಡ ಬಜೆಟ್ ತೂಗೋದು ತುಂಬಾ ಕಷ್ಟ. ಒಂದೊಂದು ದಿವಸ 6 ರಿಂದ 7 ಕ್ಯಾರವನ್ನು ನಿಂತ್ಕೋಬೇಕು ಹಿಂಗೆ ಸಾಲಲ್ಲಿ. ಅಷ್ಟು ದೊಡ್ಡ ಬಜೆಟ್ ಸಿನಿಮಾ ಇದು. ಅದನ್ನೆಲ್ಲ ಹೊರೆಗಳನ್ನ ಹೊತ್ಕೊಂಡು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಜೊತೆಗೆ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಏನೇ ಇದ್ರು ಎಲ್ಲ ನೆಗಲ ಮೇಲೆ ಹಾಕೊಂಡು ಒತ್ಕೊಂಡು ಬಂದು ಈ ಸಿನಿಮಾ ಚೆನ್ನಾಗುತ್ತೆ ಸರ್, ನಂಬಿ 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 ಅಂತ ನಾವು ಹೇಳ್ತಾನೆ ಇದ್ವಿ ಪ್ರತಿ ಸಲ, ನಂಬಿ ಸರ್ ನಮ್ಮನ್ನ ಅಂತ. ಆ ನಂಬಿಕೆನ ನಾನು ಒಂದ್ ದಿವಸ ಇನ್ನ ರಿರೆಕಾರ್ಡಿಂಗ್ ಆಗಿರಲಿಲ್ಲ ಸಿನಿಮಾ, ಡಬ್ಬಿಂಗ್, ಥ್ಯಾಂಕ್ ಯು ಡಬ್ಬಿಂಗ್, ಅವನೇನು ಪಾಪ ಎಮೋಷನಲ್ ಆಗಿದ್ದಾನೆ ನಂತರ ಇರ್ಲಿ. ಆ ಥರದವರೇ ನಮ್ಮನ್ನು ಉಳಿಸಿರೋದು, ಆ ಥರ ಎಮೋಷನಲ್ ಆದವರೇ ನಮ್ಮನ್ನು ಉಳಿಸಿರೋದು. ನಾವ್ ಇವತ್ತು ಕೂತಿರೋ ಕಾರಣ ಅವರೇನೆ. ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಏನ್ ಬರುತ್ತೆ ಪಾಪ ನಾವು ಗೆದ್ರೆ ಅವ್ರಿಗೆ ಒಂದು ಸಂತೋಷ ಅಷ್ಟೇ. ಥ್ಯಾಂಕ್ ಯು, ಐ ಲವ್ ಯು ಆಲ್. ನಮ್ಮನ್ನು ನೋಡ್ತಾ ಖುಷಿ ಪಡ್ತಾ ಬಂದಿರೋರು, ಯಾವಾಗಲೂ ನಮ್ಮನ್ನು ಬೆಂತಡ್ತಾ ಬಂದಿರೋರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಹೇಳ್ತಾ ಇದ್ದೆ, ಸಿನಿಮಾನ ನಾವು ಫೈನಲಿ ಒಂದ್ ದಿವಸ ತಗೊಂಡೋಗ್ಬಿಟ್ಟು ರಿರೆಕಾರ್ಡಿಂಗ್ ಆಗಿರಲ್ಲ, ಡಬ್ಬಿಂಗ್ ಆಗಿರಲ್ಲ, ಏನು ಕೇಳಿಸ್ತಾನೆ ಇರಲಿಲ್ಲ ಸಿನಿಮಾ, ಸರಿಯಾಗಿ ಅರೆ ಕೇಳಿಸ್ತಾ ಇತ್ತು. ಇಲ್ಲೇ ನಮ್ಮ ಪ್ರದೀಪ್ ಮತ್ತೆ ದೇವರಾಜು ಇಬ್ರು ಕೂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುನೇಗೌಡರು, ಮತ್ತೆ ನಮ್ಮ ಅರ್ಚನಾ, ನಾನು, ಮಹೇಶ್ ಎಡಿಟ್ರು. ಟಿವಿನಲ್ಲಿ ಸುಮ್ಮನೆ ಸಿನಿಮಾ ಹಾಕ್ಬಿಟ್ಟು ಅವತ್ತು ನಮ್ಗೆ ಅಗ್ನಿ ಪರೀಕ್ಷೆ. ಯಾಕೆಂದ್ರೆ ಮಾತು ಕೊಟ್ಟಿದ್ವಿ ನಿಮ್ಮ ಸಿನಿಮಾ ಸಖತ್ತಾಗಿ ತೆಗಿತೀವಿ ಅಂತ, ₹1 ವೇಸ್ಟ್ ಆಗ್ದಂಗೆ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ನನಗೊಳಗಡೆ ನರ್ವಸ್ ಇತ್ತು ಸೀರಿಯಸ್ಲಿ, ಏನಾಗಿದೆಯೋ ಹೆಂಗಾಗಿದೆಯೋ ಸಿನಿಮಾ. ಯಾಕಂದ್ರೆ ನಾ ಫಸ್ಟ್ ಕಟ್ ನೋಡ್ತಾ ಇದ್ದೀನಿ, ಒಳಗಡೆ ಒಂದು ಭಯ ಇತ್ತು ನನಗೆ. ಯಾಕಂದ್ರೆ ಎಲ್ಲದಕ್ಕೂ ಜವಾಬ್ದಾರಿಯಾಗಿ ನಿಂತಿದ್ದು ನಾನು ಮಹೇಶ್ ಇಬ್ರೆ, ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾಗಿದ್ದು ನಾನು ಅವನಿಬ್ರೆ. ಯಾಕಂದ್ರೆ ಇವ್ರು ನೋಡ್ತಿದ್ದು ಫಸ್ಟು ನನ್ನ ಮುಖ, ಆಮೇಲೆ ಅವನ ಮುಖ. ಎಲ್ಲದಕ್ಕೂ ನೀವು ಅಂತ ಬರ್ತಾ ಇತ್ತು ಅವ್ರು ಬೆರಳು, ಇರ್ಲಿ ತಪ್ಪೇನಿಲ್ಲ ನೀವು ಮಾಡಿದ್ದೀರಾ ಅಂತ. ಬಟ್ ಒಂದು ಸಿನಿಮಾ ಬೇಕು, ಹೊರಲೇಬೇಕಲ್ಲ, ಏನ್ ಮಾಡ್ತೀರಾ? ಒಂದು ಒಳ್ಳೆ ಸಿನಿಮಾ ಬೇಕು, ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಬೇಕು ಅಂತ ಹೊರಲೇಬೇಕಾಗುತ್ತೆ. ಆ ಜವಾಬ್ದಾರಿನ ಹೊತ್ಕೊಂಡ್ವಿ. ಅವತ್ತು ತೋರಿಸಿದ್ವಿ ಸಿನಿಮಾನ, ಖಾಲಿ ಸಿನಿಮಾ, ಮ್ಯೂಸಿಕ್ ಇಲ್ಲ, ಮಾತಿಲ್ಲ, ಸರಿಯಾಗಿ ಅರೆ ಮಾತುಗಳು. ಸುಮ್ಮನೆ ಕೂತಿದ್ದೆ ನಾನು ಅಷ್ಟು ಈಸಿಯಾಗಿ ನಗೋನಲ್ಲ. ನಾನು ನಗದ್ ಬೇಡ, ಫಸ್ಟ್ ಅವ್ರು ನಗ್ತಾರ ಇಲ್ವಾ ನೋಡೋಣ ಅಂತ ಕೂತಿದ್ದೆ. ಒಂದು 10-15 ನಿಮಿಷ ಆಯ್ತು, ಯಾರು ನಗ್ತಾ ಇರಲಿಲ್ಲ. ಇನ್ನ ಎಲ್ಲೋ ಕನೆಕ್ಟ್ ಆಗ್ತಾ ಇಲ್ವ ಸಿನಿಮಾ, ಏನ್ ಗುರು ಇದು ಓ ಅಂತ ಶುರುವಾಯ್ತು ನನಗೆ. ಫಸ್ಟ್ ಎಲ್ಲ ಸೀರಿಯಸ್ ಎಪಿಸೋಡ್ ಬರುತ್ತೆ, ಅದಾದ ಮೇಲೆ ನಾವ್ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನನ್ನ ಸಮೇತ ಅಷ್ಟು ಜನ, 7 ಜನ ಇದ್ವಿ ಒಳಗಡೆ, 70 ಜನ ತರ ನಗಕ್ಕೆ ಶುರು ಮಾಡಿದ್ರು. ಸಿನಿಮಾ ಮುಗಿದಿದ್ದೇ ಗೊತ್ತಾಗ್ಲಿಲ್ಲ. 2 ಗಂಟೆ 45 ನಿಮಿಷ ಸಿನಿಮಾ ಇನ್ನ ಟ್ರಿಮ್ ಮಾಡಿರಲಿಲ್ಲ, ತೋರಿಸಿದ್ವಿ. ಒಂದೇ ಮಾತು ಹೇಳಿದೆ, ನಿಮ್ಮ ನಂಬಿಕೆ, ನೀವು ಕೊಟ್ಟ ಹಣ 2 ಸ್ಕ್ರೀನ್ ಮೇಲೆ ಉಳಿಸಿದ್ವಿ ಸರ್. ಅದ್ರಲ್ಲಿ ಏನಾದ್ರು ಮೋಸ ಮಾಡಿದ್ರೆ ಜನ ಬಂದು ನಮ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸಾಯೋವರೆಗೂ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ. ಆ ನಂಬಿಕೆನ ಉಳಿಸ್ಕೊಂಡು ಮುನೇಗೌಡರು 100 ಚಿತ್ರ ಮಾಡುವಂತ ಆಸೆ ಇಟ್ಕೊಂಡಿರೋರು, ಅವ್ರು ಗೆಲ್ಲಬೇಕು. ಅವ್ರು ಒಂದು ಮಾತು ಹೇಳಿದ್ರು, ಸರ್ 80% ಬರಲಿ ಸಾಕು, ಹಾಕಿರೋ ಬಂಡವಾಳ ಅಲ್ಲ, ಬರೀ 80% ಬರಲಿ ಸಾಕು, ನಾನು ಇನ್ನು ಗಾಂಧಿನಗರದಲ್ಲಿ ಮುಂದ್ಕೊಟ್ಟು 100 ಸಿನಿಮಾ ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಅಂತ ನಿರ್ಮಾಪಕರು ಉಳಿಬೇಕು ಅನ್ನೋದೇ ನಮ್ಮ ಆಸೆ. ಹಾಗೆ ಮಹೇಶ ನನ್ನ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿರುವಂತ ಗೆಳೆಯ, ನಮ್ಮ ಮನೆ ಹುಡುಗ ಅಂತ ಹೇಳ್ಬೋದು. ಅಂಡ್ ಈ ಸಿನಿಮಾನ ಅಷ್ಟು ಪ್ರೀತಿಯಿಂದ ಏನಕ್ಕೆ ಆ ಮಾತು ಹೇಳ್ದೆ ನಾನು ಅಂದ್ರೆ, ಈಗಿನ ಪರಿಸ್ಥಿತಿ ಕನ್ನಡದಲ್ಲಿ ಏನಾಗ್ಬಿಟ್ಟಿದೆ ನೋಡ್ತಾ ಇದ್ದೀರಲ್ವಾ, ಅದಕ್ಕಾಗಿ ನಾನು ಅವ್ರಿಗೆ ಆ ಮಾತು ಹೇಳಿದೆ. ಏನಕ್ಕೆಂದ್ರೆ ಈ ಸಿನಿಮಾ ಅವರು ಪಟ್ಟಿರೋಂಥ ಕಷ್ಟ, ಇವರು ಎಫೆಕ್ಟ್ ಹಾಕಿರೋಂಥ ಈ ಸಿನಿಮಾ ಮೇಲೆ ಅದನ್ನ ಆ ರೀತಿ ತೆಗೆದಿದ್ದಾರೆ. ಖಂಡಿತ ಈ ಸಿನಿಮಾ
ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವರು ಇನ್ನೊಂದು ಮಟ್ಟಕ್ಕೆ ಬೆಳೀತಾರೆ ಇಬ್ಬರು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸಿನಿಮಾಯಿಂದ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಮಹೇಶನ ಬಗ್ಗೆ ನಾನು 2 ಮಾತು ಹೇಳಲೇಬೇಕು. ಅವನು ಹಂಗೆ ಪಾಪ ಸಾಕಷ್ಟು ಅವಮಾನಗಳು, ಹಳ್ಳಿಯಿಂದ ಬಂದವನು, ಎಲ್ಲೋ ಒಂದು ಇಂಗ್ಲೀಷ್ ಮಿಸ್ ಆದ್ರೆ ಅದನ್ನು ಟ್ರೋಲ್ ಮಾಡಿ, ಅವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿ, ಅದನ್ನೇ ಇಟ್ಕೊಂಡು ಮೆರವಣಿಗೆ ಮಾಡಿ, ಅವನ ದಡ್ಡ ಅನ್ನೋ ಥರನೋ ಇನ್ನೊಂದು ಥರನೋ ಏನೇನೋ ಪೋಟ್ರೆ ಮಾಡ್ತಾ ಎಷ್ಟು ಜನ ಬುದ್ಧಿವಂತರು. ನಾನು ಅವತ್ತು ಎಜುಕೇಶನ್ ಅಂದಿದ್ದು ಆ ಎಜುಕೇಶನ್ ಅಲ್ಲ, ಸಿನಿಮಾ ಜ್ಞಾನ ಬೇಕು ಅಂತ ನಾನು ಹೇಳಿದೆ ಅವತ್ತು. ಅದು ಕಾಂಟ್ರವರ್ಸಿ ಆಯಿತು, ಅದನ್ನೇ ಹೇಳಿದ್ದು. ನಾನು ಅವನೆಲ್ಲ ಏನು ಡಿಗ್ರಿ ಮಾಡಿದವರಲ್ಲ, ಬಟ್ ಬಂದು ಯಾವುದೋ ಊರಿಂದ ಒಂದು ಹಳ್ಳಿಯಿಂದ 10 ವರ್ಷ ಸಿನಿಮಾ ಕಲ್ತಿದ್ದಾನೆ ಅವನು. 15 ವರ್ಷ ಮಣ್ಣೊತ್ತಿದ್ದಾನೆ ಸಿನಿಮಾದಲ್ಲಿ. ಟೀ ಕಾಫಿ ಕೊಡೋದ್ರಿಂದ ಪ್ರತಿಯೊಂದರಲ್ಲೂ ನಿಂತಿದ್ದಾನೆ. ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಕ್ಷಮಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮನುಷ್ಯ ಹಂಗೆ ಅಲ್ವಾ, ನಮ್ಮ ತಾಯಿ ಇಂಗ್ಲೀಷ್ ಬರಲ್ಲ ಹಂಗಂತ ಗ್ರೇಟ್ ಅಲ್ವಾ? ಆ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿನ ತುಳಿದ್ಬಿಟ್ರೆ, ಸಪ್ರೆಸ್ ಮಾಡ್ಬಿಟ್ರೆ ಎತ್ತ ಹೇಳಿದಂಗೆ ಜನ. ಹಂಗೆ ನಾನು ಅವನಲ್ಲಿ ಕಂಡಿದ್ದ ಅವತ್ತು ಅಯೋಗ್ಯ ಅಂತ ಸ್ಕ್ರಿಪ್ಟ್ ತಗೊಂಬಂದಾಗ ಅವ್ನ ಸ್ಕ್ರಿಪ್ಟ್ ಕಾಣಿಸ್ತು, ಅವ್ನ ಕೆಲಸ ಕಾಣಿಸ್ತು ನನಗೆ, ಬಾ ಸಿನಿಮಾ ಮಾಡೋಣ ಅಂತಂದೆ. ನಿಂತ್ಕೊಂಡೆ. ಸರ್ ಎಷ್ಟು ಜನ ತುಂಬಾ ಓದ್ಕೊಂಡಿರೋ ಎಷ್ಟು ಫೇಲ್ಯೂರ್ಗಳನ್ನ ಕೊಟ್ಟಿರ್ಬೋದು ಸಿನಿಮಾ ಇಂಡಸ್ಟ್ರಿನಲ್ಲಿ. ಆಯ್ತು, ಅವನ ಅವಿದ್ಯಾವಂತ ಕರೆದ್ಬಿಟ್ರೆ ಕನ್ಸಿಡರ್ ಮಾಡೋದಾದ್ರೆ ನೀವು, ನನ್ನ ಅವಿದ್ಯಾವಂತ ಕನ್ಸಿಡರ್ ಮಾಡೋದಾದ್ರೆ ಸರಿ, ನಾವು ಅಯೋಗ್ಯ ಅಂತ ಒಂದು ಸಿನಿಮಾ 100 ದಿವಸ ಕೊಟ್ಟವಲ್ಲ, ಆಯ್ತಲ್ವಾ? ನಮ್ಮ ಸಾಂಗ್ ಬರೋಕ್ಕಿಂತ ಮುಂಚೆನೆ ಇನ್ನು ನೋಡಿರೋದೇ ಇಲ್ಲ, ತೆಗೆದು ನೋಡಿ, ಇನ್ನು ಹಾಕಿರ್ತೀವಿ ಅಷ್ಟೇ. ಜಸ್ಟ್ ಯೂಟ್ಯೂಬಲ್ಲಿ ಓಪನ್ ಆಗಿ 5 ನಿಮಿಷ ಬೇಕು ಅದು ನೋಡಕ್ಕೆ, ಅಷ್ಟರಲ್ಲಿ 10 ಕಮೆಂಟ್ ನೆಗೆಟಿವ್ ಬಂದಿರ್ತವೆ. ನೀವು ಹಂಗೆ ಮಾಡಿದ್ದೀರಾ, ಹಿಂಗೆ ಆಯ್ತು, ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನೀವೇ ನಮ್ಮನ್ನು ಕಾಯ್ತಾ ಇರೋದು. ಇನ್ನೂ ಟ್ರಿಗರ್ ಮಾಡ್ತೀರಾ ನಮಗೆ, ಏಯ್ ಚೆನ್ನಾಗಿ ಕೆಲಸ ಮಾಡೋರಲ್ಲೋ ಅಂತ. ನಮ್ಮ ತಪ್ಪುಗಳನ್ನ ಜಾಸ್ತಿ ಹೇಳ್ತೀರಾ, ತಪ್ಪಿಲ್ಲ ಅಂದ್ರೂ ಹೇಳ್ತೀರಾ, ಪರವಾಗಿಲ್ಲ, ನಾನು ಅದನ್ನ ತಗೋತೀನಿ. ಅದಕ್ಕೆ ಇವತ್ತು ನೆಗೆಟಿವ್ ಕಾಮೆಂಟ್ಸ್ ಹಾಕೋರ್ಗೆ ಅವರೆಲ್ಲೋ ಕೂತ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ, ಮಾಡಲಿ. ಅವ್ರ ಮುಂದಿನ ದಿವಸಗಳಲ್ಲಿ ಬೇರೆ ರೀತಿ ಅವ್ರ ಮೇಲೆ ಏನು ಆಕ್ಷನ್ ತೊಗೊಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ನಾವೇನು ಅಂತೇಳಿ ಗೊತ್ತಿದೆ ಆಲ್ರೆಡಿ. ನಾವು ಯಾವ ರೀತಿ ಅವ್ರಿಗೆ ಇದ್ರ ಕಲಿಸ್ಬೇಕು, ಕಲಿಸೋದಂತೂ ಕಲಿಸ್ತೀವಿ. ಅಂದ್ರೆ ಇಲ್ಲ ಪರವಾಗಿಲ್ಲ ಬಿಡಿ ಸರ್, ಅದೆಲ್ಲ ಹಾಕೋರ್ಗೆ ಸರ್ ಅವ್ರು ಇರೋದ್ರಿಂದಾನೇ ನಮಗೆ ಏನಂದ್ರೆ ಅದು ಪ್ರೋತ್ಸಾಹ, ನಾವು ಕಲಿತಾ ಹೋಗ್ತೀವಿ. ಆ ನೆಗೆಟಿವ್ ಕಮೆಂಟ್ಸ್ಗಳು ಬರೋದ್ರಿಂದಾನೇ ನಾವು ಚಾರ್ಜ್ ಆಗೋದು, ಇನ್ನೂ ಬೆಟರ್ಮೆಂಟ್ ಮಾಡೋಕ್ಕಾಗೋದು, ಇನ್ನೂ ಚೆನ್ನಾಗಿ ಮಾಡೋಕ್ಕಾಗೋದು. ಹಾಗೇನಿಲ್ಲ. ಸತೀಶ್, ಸಾರಾಸಗಟಾಗಿ ಮಾಧ್ಯಮದವರು ಬಿಗಿನಿಂಗ್ ಡೇಸಿಂದನೂ ನಿಮ್ಗೆ ಅಷ್ಟೇ ಬೆಂಬಲ ಕೊಡ್ತಿದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ, ಆಯ್ತಾ? ಇತ್ತೀಚಿನ ಕೆಲವರು ಮಾಡ್ತಿರೋಂಥ ಇದಕ್ಕೋಸ್ಕರ ಮಾಧ್ಯಮದ ಬಗ್ಗೆ ಒಂದು ನಿಮಿಷ ರೀ, ಎಲ್ಲರಿಗೂ ಅಂತ ಈಗ ಇಲ್ಲಿ ಹೇಳಿದಾಗ ಏನಾಗುತ್ತೆ ಗೊತ್ತಾ, ಎಲ್ಲರೂ ಮಾಧ್ಯಮದವ್ರು ಅದೇ ಕೆಲಸ ಮಾಡ್ತಾರೆ ಅಂತ ಅನ್ಸ್ಬಿಡ್ತದೆ, ಓಕೆನಾ? ಕೆಲವರು ಆ ಕೆಲಸ ಮಾಡ್ತಿದ್ದಾರೆ, ನಾವು ನಿಮ್ಮ ಪರವಾಗಿ ಹೇಳ್ತೀವಿ. ಯಾಕಂದ್ರೆ ನೀವು ಹೇಳಿದ್ದು ಅರ್ಥ ಕರೆಕ್ಟ್. ಯಾಕಂದ್ರೆ ಇಂಡಸ್ಟ್ರಿಗೆ ಬರೋರು ಅದ್ರ ಸಿನಿಮಾ ಜ್ಞಾನ ಇರಬೇಕು ಅನ್ನೋದು ಸತ್ಯ, ಅದೇನಿಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ನೀವು ಹೇಳೋ ವಿಚಾರ ಇದೆಯಲ್ಲ, ಈಗ ಏನಿಸ್ತದೆ ನೋಡೋರ್ಗೆಲ್ಲ ಮಾಧ್ಯಮದವ್ರು ಪೂರ್ತಿ ಇದೇ ಕೆಲಸ ಮಾಡ್ತಾರೇನೋ. ಅಯ್ಯೋ, ನಾನು ಹೇಳಿದ್ದು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋರ್ ಬಗ್ಗೆ ಹೇಳಿದ್ದು, ಮಾಧ್ಯಮದ ಬಗ್ಗೆ ಅಲ್ಲ. ಇಲ್ಲ ನಾನು ಮಾಡ್ತಾರೆ ಮಹೇಶ್ ಅವರನ್ನ ಇಂಗ್ಲಿಷ್ ವಿಚಾರವಾಗಿ ಅಂತ. ಯಾವುದೇ ಮಾಧ್ಯಮದಲ್ಲೂ ಮಹೇಶ್ ಅವ್ರನ್ನ ಇಂಗ್ಲಿಷ್ ವಿಚಾರವಾಗಿ ಟ್ರೋಲ್ ಮಾಡಿಲ್ಲ. ಅವ್ರು ಹೆಚ್ಚು ಇಷ್ಟಪಡೋ ಡಿಜಿಟಲ್ ಅವರೇ ತುಂಬಾ ಅವ್ರನ್ನ ಟ್ರೋಲ್ ಮಾಡಿರೋದು, ಟ್ರೋಲ್ ಪೇಜ್ಗಳೇ ಯೂಟ್ಯೂಬರ್ಸ್ ಡಿಜಿಟಲ್ ಅವರು ಟ್ರೋಲ್ ಪೇಜಸ್ಗಳು ಅಂತ ಕಂಪ್ಲೀಟ್ಲಿ ಮೆನ್ಷನ್ ಮಾಡ್ಬಿಟ್ಟು ಹೇಳಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ಯಾರೇ ಆಯ್ತು, ನೀವಂತಾನೆ ಅಲ್ಲ ಸರ್, ಎಲ್ಲ ಸ್ಟಾರ್ಗಳು ಮಾಧ್ಯಮ ಅಂತಾನೆ ಬೈದಿರ್ತಾರೆ. ಬೇರೆಯವ್ರು ಮಾಡೋ ಕೆಲ್ಸಕ್ಕೆ ನಾವ್ಯಾಕೆ ಬೈಸ್ಕೋಬೇಕು? ನಾವೆಲ್ಲ ಜರ್ನಲಿಸಂ ಮಾಡ್ಕೊಂಡು ಬಂದಿರೋದು, ಯಾವ್ದೋ ಬೇರೆ ಬೇರೆ ಕೆಲ್ಸಗಳು, ಜರ್ನಲಿಸಂ ಓದ್ದೆ ಬಂದಿಲ್ಲ. ನಾವ್ ಯಾವ್ದು ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅಂತ ನಮಗ್ ಚೆನ್ನಾಗಿ ಗೊತ್ತು. ಈವನ್ ಮಹೇಶ್ ಗೌಡ ಅವರು ಇಂಗ್ಲಿಷ್ ತಪ್ಪಾಗಿ ಮಾತಾಡಿರೋದು ನಮ್ ಸ್ಯಾಟಿಲೈಟ್ ಚಾನಲ್ಗೆನೆ, ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನ ಇಟ್ಕೊಂಡು ಟ್ರೋಲ್ ಮಾಡಿರೋದು ಟ್ರೋಲ್ ಪೇಜಸ್ಗಳು, ನಾವಲ್ಲ. ಓ ಮಗಳ, ನೀವು ನಂಗೆ ಗೊತ್ತಿಲ್ಲಮ್ಮ, ನಿಮ್ ಚಾನಲ್ ಮಾತಾಡಿರೋದು. ಅದೇ ಮಾಡ್ತಾ ಇರೋದು ಸರ್. ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ, ಅದನ್ನ ನಾವು ಈಸಿಯಾಗಿ ತಗೋಬೇಕು. ಏನ್ ಗೊತ್ತಾ, ನಾವೇ ತಮಾಷೆ ಮಾಡಿದೀವಿ, ನಮ್ಮನ್ನ ನಾವೇ ಈಗ ಒಂದು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಿನ್ನೆ ಒಂದು ವಿಡಿಯೋ ಮಾಡಿದ್ದು ಬಿಡಕ್ಕಾಗಿಲ್ಲ ನಮ್ಗೆ, ಸುಮ್ಮನೆ ಒಂದು ಮಾತಾಡ್ತೀನಿ ತಗೊಳ್ಳಿ, ಅದನ್ನ ಹೇಳ್ಬಿಡ್ತೀನಿ ಇಲ್ಲಿ ನಿಮ್ ಎಕ್ಸಾಂಪಲ್ಗೆ. ನಮ್ಮನ್ನ ನಾವ್ ಹೆಂಗ್ ಕಾಲ ಹೇಳ್ಕೊತೀವಿ ಅಂತ. ನಾವು ಗ್ರೇಟ್ ಅಲ್ಲ, ಈ ಪ್ರಪಂಚದಲ್ಲಿ ಯಾರು ಗ್ರೇಟ್ ಅನ್ನ ನಂಬಲ್ಲ, ಎಲ್ಲರೂ ಸಾಮಾನ್ಯರೇ. ಕುವೆಂಪು ಒಂದು ಲೈನ್ ಹೇಳಿದ್ದಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಮುಖ್ಯರಲ್ಲ ಅಂತ. ನಾವು ಇಲ್ಲಿ ಕೂತಿದ್ದೀವಿ, ನಾನು ಹೀರೋ ಆಗಿ, ಅದು ಹೀರೋ ತೆರೆ ಮೇಲೆ ಅಷ್ಟೇ, ನಾಟ್ ಆಫ್ ಸ್ಕ್ರೀನ್. ನಾನು ಮನುಷ್ಯ, ಬೆಳಿಗ್ಗೆ ಬಂದ್ರೆ ನಮ್ಮ ಮನೆ ಹತ್ರ ಪಂಚೆ ಹಾಕೊಂಡು ಬನ್ನಿ ಹಾಕೊಂಡು ನಿಂತಿರ್ತೀನಿ. ನಾನು ಯಾವ ತಲೆ ಮೇಲೂ ಕಿರೀಟ ಹಾಕೊಂಡು ನಿಂತ್ಕೊಳ್ಳೋದ. ನಾನು ಬೆಳಿಗ್ಗೆ ಬಂದು ನೋಡಿ ನನ್ನ